ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೂರಿ ಮತ್ತು ಸಾಗು ಮಾಡೋಣ ಅಂಥೇಳಿ ರಾತ್ರಿನೇ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಸಾಗು ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ. ನಾರ್ಮಲಾಗಿ ದೋಸೆಗೆ, ಮಸಾಲೆ ದೋಸೆಗೆ ನಾವು ಆಲೂಗೆಡ್ಡೆನ ಪಲ್ಯ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಮಾಡ್ತಾ ಇದ್ದೀನಿ ಪೂರಿಗೆ. ಹಾಗಾಗಿ ಇದ್ರ ವಿಡಿಯೋನು ನಿಮಗೆ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಲೂಗೆಡ್ಡೆ ಬಲ್ತಿದೆ ತುಂಬ, ಆದ್ರೂ ಸ್ವಲ್ಪ ಕೊಳ್ತೋದಂಗೆ ಆಗಿತ್ತು. ಹಾಗಾಗಿ ಅದನ್ನು ಕಟ್ ಮಾಡಿ ನೋಡ್ತಾ ಇದ್ದೆ, ಒಳಗಡೆ ಎಲ್ಲ ಕೊಳ್ತೋಗಿದೆಯಾ, ಸ್ವಲ್ಪ ಕೊಳ್ತೋಗಿದೆಯಾ ಅಂತೇಳಿ. ಹಾಗಾಗಿ ಸ್ವಲ್ಪನೇ ಕೊಳ್ತೋಗಿದ್ದು. ಹಾಗಾಗಿ ನಮ್ಮ ಮನೆಗೇನೋ ಇರೋರು 3 ಜನ ಅಲ್ವಾ, ಹಾಗಾಗಿ ಇದು ದಪ್ಪ ಆಲೂಗೆಡ್ಡೆ ಆಗಿರೋದ್ರಿಂದ 2 ಸಾಕು. ಹಾಗಾಗಿ 2 ಹಾಕಿ ನಾನಿಲ್ಲಿ ಇವತ್ತು ಬಾಂಬೆ ಸಾಗು ಅಂತಲೂ ಕರೀತಾರೆ ಇದನ್ನು. ಆ ಸಾಗುನ ಮಾಡೋಣ ಅಂಥೇಳಿ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಈ ಆಲೂಗೆಡ್ಡೆ ತುಂಬ ಬಲ್ತಿರೋದ್ರಿಂದ 3 ಕೂಗಿಸಿದ್ರೂ ಕೂಡ ಅದು ಫುಲ್ಲು ಬೆಂದೇ ಇರಲಿಲ್ಲ, ಇನ್ನೂ ಗಟ್ಟಿನೇ ಇತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಪುನಃ ಎಕ್ಸ್ಟ್ರಾ ಒಂದು ಕೂಗನ್ನು ಕೂಡ ಕೂಗಿಸ್ಕೊಂಡೆ ನಾನು. ಇವಾಗ ನಾನಿಲ್ಲಿ ಕುಕ್ಕರ್ಗೆ ಹಾಕಿ 3 ವಿಸಲ್ ಬರಲಿ ಅಂತೇಳಿ ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಪೂರಿಗೆ ಹಿಟ್ಟು ಕಲಿಸ್ಕೊಂಡು ಮತ್ತು ಪಲ್ಯಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೋಬೋದು ಅಂತೇಳಿ ಫಸ್ಟು ಕುಕ್ಕರ್ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಕೆಲವರು ಫುಲ್ ಮೈದಾ ಹಿಟ್ಟಲ್ಲೂ ಮಾಡ್ತಾರೆ. ನಾನು ಮೈದಾದಲ್ಲಿ ಏನು ಮಾಡೋಕ್ಕೆ ಹೋಗಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೇಬಲ್ ಸ್ಪೂನು ಸಣ್ಣ ರವೆ ಬರುತ್ತಲ್ಲ, ಸಣ್ಣ ರವೆ, 1 ಟೇಬಲ್ ಸ್ಪೂನ್ ಮೈದಾ ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಾರ್ದು, ಅಂದರೆ ಒತ್ತಿದಾಗ ಅದು ಆಮೇಲೆ ಉಬ್ಬಲ್ಲ. ನಾವು ಗಟ್ಟಿ ಜಾಸ್ತಿಯಾಗಿ ಕಲಿಸ್ಬಿಟ್ರೆ ನಾವು ಲಟ್ಟಣಿಗೆ ಲಟ್ಟಿಸಿದಾಗ ಅದು ಎಣ್ಣೆಗೆ ಹಾಕಿದ್ಮೇಲೆ ಉಬ್ಬೋದಿಲ್ಲ, ಹಂಗೆ ಸ್ವಲ್ಪ ಚಪಾತಿ ಥರ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ನಾನು. ಇವಾಗ ಹಿಟ್ಟೆಲ್ಲ ಕಲಸಿದ್ದಾಯಿತು. ಈಗ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಈ ಪಲ್ಯಕ್ಕೆ. ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಸೆಲ್ಫು ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಅಲ್ಲಿದಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಬೇಗ ಅಡುಗೆ ಆಗುತ್ತೆ. ಎಲ್ಲ ಅಲ್ಲಿದಲ್ಲೇ ಇದ್ರಂತೂ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ರೆಡಿ ಆದಮೇಲೆ ಆಲೂಗೆಡ್ಡೆ ಬೆಂದಿದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಆಲೂಗೆಡ್ಡೆ ಬೆಂದಿರಲಿಲ್ಲ ಇವಾಗ. ಹಾಗಾಗಿ ಒಂದು ವಿಸಲ್ ಹಾಕಿಸ್ಕೊಂಡು ಆಮೇಲೆ ನಾನು ಸಿಪ್ಪೆಯನ್ನು ಸುಲ್ಕೊತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಲ್ತಿತ್ತು ಅಂತ ಅನಿಸುತ್ತೆ ಆಲೂಗೆಡ್ಡೆ. 4 ಕೂಗಿಸಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾದ್ರೂ ಸ್ವಲ್ಪ ಕೂಗೇ ಇರಲಿಲ್ಲ. ಶ್ರಾವಣಿಗೆ ಪೂರಿ ಸಾಗು ಅಂದರೆ ತುಂಬ ಇಷ್ಟ. ಹಾಗಾಗಿ ಬಂದು ಕದ್ದು ನೋಡ್ತಿರ್ತಾಳೆ. ಯಾವಾಗಲೂ ಅವಳು ಸ್ನಾನಕ್ಕೆ ಹೋಗ್ತಿರ್ತಾಳೆ ರೆಡಿ ಆಗೋಕ್ಕೆ ಅಂತೇಳಿ. ಆವಾಗ ಇಲ್ಲಿ ಬಂದು ಒಂದ್ಸಲ ಹಿಂಡ್ಕ್ ನೋಡ್ಬಿಟ್ಟು ಹೋಗುವಂಥದ್ದು ಅವಳು ಯಾವಾಗ್ಲೂ. ಹಾಗಾಗಿ ಇಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಫರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆಗಾಗಿರ್ಬೋದು, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಆಲೂಗೆಡ್ಡೆ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಸ್ಮ್ಯಾಚ್ ಮಾಡಿ ಹಾಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ. ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ತೆಂಗಿನಕಾಯಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಈ ಸಾಗುಗೆ ತೆಂಗಿನಕಾಯಿ ಏನು ಬೇಡ. ಇದು ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಇದು ಆಲೂಗೆಡ್ಡೆ ಹಾಕಿರೋದ್ರಿಂದ ನೀವು ಎಷ್ಟೇ ನೀರು ಹಾಕಿದ್ರೂ ಅದು ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಬೇಯೋದಕ್ಕೆ ಅಂತೇಳಿ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ಇವಾಗ ಇದು ಆಗಿದೆ. ಇದಕ್ಕೆ ಲಾಸ್ಟಿಗೆ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಾಂಬೆ ಸಾಗು ಅಥವಾ ಆಲೂಗೆಡ್ಡೆ ಸಾಗು ರೆಡಿ ಆಗುತ್ತೆ. ಇದು ರೆಡಿ ಆಗೋಷ್ಟರಲ್ಲಿ ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನೆಲ್ಲ ಲಟ್ಟಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ, ಒಂದೇ ಸಲ ಬೇಯಿಸ್ಬೋದು ಅಂತೇಳಿ.
ಇವಾಗ ನಾನು ಪೂರಿ ಮಾಡೋದಕ್ಕೆ ಅಂತೇಳಿ ಎಣ್ಣೆ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಎಣ್ಣೆನ ಪ್ಯಾಕೆಟಲ್ಲಿ ತಂದರೆ ಇದೇ ಥರನೇ ಇಟ್ಕೊಳ್ಳೋದು. ನಾನು ಎಕ್ಸ್ಟ್ರಾ ಬಾಟಲ್ಲು ಅದಕ್ಕೆಲ್ಲ ಹಾಕಿ ಇಡೋದ್ರಿಂದ ನಾನು ಆಲ್ರೆಡಿ ಯೂಸ್ ಮಾಡಿ ನೋಡಿದ್ದೀನಿ. ಗಾಜ್ ಬಾಟಲ್ಲು ಅರ್ಧ ಲೀಟ್ರದ್ದು 2 ತರಿಸಿದ್ದೆ. ಬಟ್ ಅದು ಮೇಲ್ಗಡೆದು ಪ್ಲಾಸ್ಟಿಕ್ ಬರುತ್ತಲ್ಲ, ಅದನ್ನು ತೊಳೆಯೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಏನೋ ಒಂಥರ ಕಂಫರ್ಟಬಲ್ ಆಗಲಿಲ್ಲ. ಅದನ್ನು ತೆಗೆದ್ಬಿಟ್ಟು ಈ ಥರದೊಂದು ಉದ್ದಕ್ಕಿರೋದೊಂದು ಬೋಸಿ ಸಿಕ್ತು. ಅದರೊಳಗಡೆಗೇ ಪ್ಯಾಕೆಟ್ ತಂದರೆ ಪ್ಯಾಕೆಟಲ್ಲಿ ಸ್ವಲ್ಪ ತುದಿ ಕಟ್ ಮಾಡಿದ್ರೆ ಹಂಗೆ ಇಟ್ಕೋಬೋದು. ಅದರೊಳಗಡೆ ಜಿರಳೆ ಅದು ಇದು ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಏನೂ ಇರಲ್ಲ ಅಲ್ವಾ. ಹಾಗಾಗಿ ನಾನು ಜಾಸ್ತಿ ಇವಾಗ 5 ಲೀಟ್ರ್ ತರ್ಸೋದ್ಕಿಂತ ಈ ಥರ ಪ್ಯಾಕೆಟಲ್ಲಿ ತೊಗೊಬಂದು ಇದ್ರೊಳಗಡೆಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಗಾಜಿನ ಬಾಟ್ಲು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ಅದಕ್ಕಿಂತ ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ದು ಒಂದು ಬರುತ್ತಲ್ಲ, ಅದನ್ನು ತೊಳೆಯೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ಪೂರಿ ಮಾಡೋದಕ್ಕೂ ಕೂಡ ರೆಡಿಯಾಗಿದೆ. ಹಾಗೆ ಶ್ರಾವಣಿಗಂತೂ ಪೂರಿ ಸಾಗು ಅಂದರೆ ಇಷ್ಟ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಮಾಡೋದಿಲ್ಲ ನಾನು ಪೂರಿ ಸಾಗುನ. ಅವಳು ಇವತ್ತು ಬಾಕ್ಸಿಗಿಲ್ಲ, ಅವಳಿಗೆ ಎಕ್ಸಾಮ್ ನಡೀತಿರೋದ್ರಿಂದ ಹಾಫ್ ಡೇಗೆ ಬರ್ತಾಳೆ ಅಂತೇಳಿ ಮನೇಲಿ ತಿನ್ಕೊಂಡು ಹೋಗ್ತಾಳೆ ಅಂತೇಳಿ ಮಾಡ್ತಾ ಇರೋವಂಥದ್ದು. ಬಾಕ್ಸಿಗೆ ಕೊಡೋದಾದರೆ ನಾನು ಮಾಡೋದೇ ಇಲ್ಲ. 2 ಟೈಮು 3 ಟೈಮು ಸುಮ್ಮನೆ ತಿಂದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಆಯಿಲ್ ಫುಡ್ಡು ಜಾಸ್ತಿ ಕೊಡೋದು ಬೇಡ ಅಂತೇಳಿ ಇವತ್ತು ಹಾಫ್ ಡೇ 1 ಟೈಮ್ಗೆ ಅಲ್ವಾ ಅಂತೇಳಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪೂರಿ ಸಾಗು. ನೀವು ಈ ಥರ ಒಂದ್ಸಲ ಸಾಗು ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾವ ಥರದ ಅಡುಗೆ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ತಿಂತಾಯಿದ್ದೀನಿ. ಇನ್ನೇನು ಬೇಗನೆ ಬಂದುಬಿಡ್ತಾಳೆ ಅವಳು. 12:30ಗೆ ಸ್ಕೂಲ್ ಬಿಟ್ಬಿಡುತ್ತೆ ಎಕ್ಸಾಮ್ ನಡೀತಾ ಇರೋದ್ರಿಂದ. ಹಾಗಾಗಿ ಬಂದ ತಕ್ಷಣ ಏನಾದರೂ ಅಮ್ಮ ಸ್ನ್ಯಾಕ್ಸು ಅಂತ ಇರ್ತಾಳೆ. ಹಾಗಾಗಿ ಅವಳು ಬಂದ ಮೇಲೇ ಮಾಡೋಣ ಅಂತೇಳಿ ಇವತ್ತು ಅವಲಕ್ಕಿ ಕರಿಯೋಣ ಅಂತೇಳಿ ಕರಿತಾ ಇದ್ದೀನಿ. ಯಾಕಂದರೆ ಪೂರಿ ಮಾಡಿರೋ ಎಣ್ಣೆ ಇತ್ತಲ್ವ, ಅದನ್ನೇ ಹಾಕಿಬಿಟ್ಟು ಮಾಡೋಣ ಅಂತೇಳಿ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬೇಗ ಬರ್ತಾಳಲ್ವಾ, ಏನೇ ಊಟ ಇದ್ರೂ ಏನಾದರೂ ಸ್ನ್ಯಾಕ್ಸ್ ಅಂತ ಇರ್ತಾಳೆ. ಅವಲಕ್ಕಿನೇ ಕರಿಯೋಣ, ಏನಿದ್ದೋ ಮನೆಯಲ್ಲಿ ಅದರಲ್ಲೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿ ಟೈಮಲ್ಲಿ, ಸಾಯಂಕಾಲ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಳು ಇವಾಗ ಸ್ನ್ಯಾಕ್ಸ್ ಬೇಕು, ಅದು ಬೇಕು ಇದು ಬೇಕು ಅಂತಿದ್ಲಲ್ಲ ಅಂತೇಳಿ ಮಾಡಿಕೊಡ್ತಾಯಿದ್ದೀನಿ. ಈಗ ಅವಲಕ್ಕಿ ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಅವಲಕ್ಕಿನ ಹಾಕಿ ಕರಿತಾ ಇದ್ದೀನಿ. ಈ ಅವಲಕ್ಕಿನ ಕರಿಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು. ಆದಮೇಲೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು. ನೀವು ಎಣ್ಣೆ ಕಾಯೋಕ್ಕೂ ಮುಂಚೆ ಅವಲಕ್ಕಿ ಕರಿಯೋಕ್ಕೆ ಹೋದರೆ ಅವಲಕ್ಕಿಲಿ ಎಣ್ಣೆ ಹಿಂಗೂ ಇರುತ್ತೆ, ಮತ್ತು ಅದು ಪೂರಿ ಥರ ಉಬ್ಬೋದು ಇಲ್ಲ, ಸ್ವಲ್ಪ ಫ್ಲಾಟಾಗೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮಾಡಬೇಕು. ಇನ್ನೊಂದು ಇದನ್ನು ಅವಲಕ್ಕಿ ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ, ಅದೊಂದು ಬೇಜಾರು. ಯಾಕಂದರೆ ನಾವು ಅವಲಕ್ಕಿನ ತಳ್ದು ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಅದ್ರದ್ದು ಡಸ್ಟ್ ಎಲ್ಲ ಸ್ವಲ್ಪ ಎಣ್ಣೆಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇವಾಗ ನನಗೆ ಎಷ್ಟು ಬೇಕಷ್ಟು ಅವಲಕ್ಕಿನೂ ಕೂಡ ಕರೆದ ಆದಮೇಲೆ ಕಡಲೆಬೀಜ ಏನಿದೆ ಮನೇಲೇ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಣ್ಣದಾಗೆ ಕೊಬ್ಬರಿ ಹಚ್ಕೊಂಡಿದೆ, ಆ ಕೊಬ್ಬರಿನೂ ಕೂಡ ಹಾಕೊತಿದ್ದೀವಿ. ನೀವು ಬೇಕು ಅಂದರೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನು ಕೂಡ ಕಟ್ ಮಾಡಿ ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ರಿಚಾಗಿ ಬೇಕು ಅಂದರೆ ಹೇಳ್ದಂಗೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನೂ ಕೂಡ ಕಟ್ ಮಾಡೋಕ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ನೋಡಿ, ಎಣ್ಣೆ ಕಾಯೋದಕ್ಕೂ ಮುಂಚೆ ನಾವು ಅವಲಕ್ಕಿ ಕರಿಯೋಕ್ಕೆ ಹೋದರೆ ಈ ಥರ ಆಗುತ್ತೆ. ಎಣ್ಣೆ ಎಲ್ಲ ಅದರಲ್ಲೇ ಅವಲಕ್ಕಿಲೇ ಇರುತ್ತೆ, ಮತ್ತು ಪೂರಿ ಥರ ಆಗಲ್ಲ, ಈ ಥರ ಬರೋದಿಲ್ಲ. ಎಣ್ಣೆ ಕಾಯೋಕ್ಕೂ ಮುಂಚೆ ನೀವು ಫ್ರೈ ಮಾಡೋಕ್ಕೆ ಹೋದರೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ನೀವು ಅವಲಕ್ಕಿನ ಕರೆದ್ರೆ ಈ ಥರ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಮತ್ತು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಖಾರದ ಪುಡಿ, ಸ್ವಲ್ಪ ಸಕ್ಕರೆ ಪೌಡರ್ ಮಾಡಿಕೊಂಡು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಒಂದು ಮಿಕ್ಸಿ ಬೌಲ್ಗೆ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಸಕ್ಕರೆನ ಹಾಕಿ ಗ್ರೈಂಡ್ ಮಾಡಿಬಿಡಿ, ಆವಾಗ ಇದಕ್ಕೆ ಹಾಕೊಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡಿರೋದ್ರಿಂದ ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಳೆ ಬರೋ ಟೈಮಲ್ಲಿ ಟೀ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನಾವೇ ಮನೇಲಿ ಮಾಡಿರೋದ್ರಿಂದ ಏನೋ ಒಂಥರ ಖುಷಿಯಿಂದನೂ ತಿನ್ಬೋದು ಅಂತಲೇ ಹೇಳ್ಬೋದು. ಹೊರಗಡೆ ಹೆಂಗೆ ಸಿಗುತ್ತೋ ಅದೇ ಥರ ಸಿಗುತ್ತೆ. ನೀನು ಈ ಪುರಿ ಒಗ್ಗರಣೆಗೆ ನಾವು ಕಡಲೆ ಹಿಟ್ಟನ್ನ ಕಲಸಿ ಮಿಕ್ಸರ್ನ ಮಾಡಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಅದನ್ನು ಯಾವ ಥರ ಮಾಡಿದಾಗ ನಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನೋಡಿ, ನನಗೆ ಒಂದು ಅರ್ಧ ಬಾಕ್ಸ್ ಆಯಿತು. ಒಂದು 1/4 kg ಅವಲಕ್ಕಿ ಹಾಕಿದ್ನೇನೋ ಅಷ್ಟೇ. 1/4 kgಗಿಂತಲೂ ಸ್ವಲ್ಪ ಕಡಿಮೆನೇ ಅವಲಕ್ಕಿ ಹಾಕ್ತೆ. ನೀವು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿದ್ರೆ ಇನ್ನೂ ಗರಿಯಾಗಿ ತುಂಬ ಚೆನ್ನಾಗಿ ಹರಳುತ್ತೆ ಅವಲಕ್ಕಿ ಅಂತಲೇ ಹೇಳ್ಬೋದು. ಹಾಗೆ ಯಾರಿಗೆಲ್ಲ ಈ ರೆಸಿಪಿ
ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ, ಹೇಗಿತ್ತು ರೆಸಿಪಿ ಅನ್ನೋದನ್ನು ಕೂಡ. ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.